ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋ ಮೊದಲನೇ ವಿಡಿಯೋ ಆಗಿರುತ್ತೆ. ಮಾಡ್ಯೂಲ್ 5 ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ರಕಾರ ನೀವು ಈ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರುವಂತಹ ಎಲ್ಲಾ ವಿಡಿಯೋನ ನೋಡಿದ್ರೆ ಮಾಡ್ಯೂಲ್ 5 ಫುಲ್ ಕಂಪ್ಲೀಟ್ ಆಗುತ್ತೆ, ಸರಿನಾ? ಸೊ ಮಾಡ್ಯೂಲ್ 5 ಅಂತ ಬಂದಾಗ ಫಿಕ್ಸ್ಡ್ ಕ್ವಶನ್ ಪ್ರತಿ ವರ್ಷನೂ ಕೂಡ ಕೇಳಿದರೆ, ಮಾಡೆಲ್ ಪೇಪರ್ ಅಲ್ಲೂ ಕೇಳಿದರೆ, ಈ ವರ್ಷನೂ ಕೂಡ ಕೇಳ್ತಾರೆ. ಯಾವ್ದದು? ಎನ್ ಕ್ವೀನ್ಸ್ ಪ್ರಾಬ್ಲಮ್, ಸರಿನಾ? ಎನ್ ಕ್ವೀನ್ ಪ್ರಾಬ್ಲಮ್ ಅಲ್ಲಿ 4x4 ಚೆಸ್ ಬೋರ್ಡ್ ಅಲ್ಲಿ ನಾವು ಡಿಸೈನ್ ಮಾಡ್ಬೇಕಾಗತ್ತೆ. ಅದನ್ನ ನೀವು ಕಲಿಬೇಕು ಅಂತಾನೆ ಇಲ್ಲ, ನಿಮಗೆ ಕಲಿಯಕ್ಕಾದ್ರೆ ಕಲೀರಿ, ಇಲ್ಲ ಅಂತಂದ್ರೆ ಗಟ್ಟೊಡ್ಕೊಂಡು ಹೋದ್ರು ಕೂಡ ನೀವು ಎಕ್ಸಾಮ್ ಅಲ್ಲಿ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ತಗೋಬಹುದು. ಯಾವುದು? ಎನ್ ಕ್ವೀನ್ಸ್ ಪ್ರಾಬ್ಲಮ್ ಯೂಸಿಂಗ್ ಬ್ಯಾಕ್ ಟ್ರ್ಯಾಕಿಂಗ್, ಸರಿನಾ? ಸೊ ಮೊದಲನೇ ಕ್ವಶನ್ ಆಯ್ತು, ಫಿಕ್ಸ್ಡ್ ಕ್ವಶನ್. ಇದನ್ನ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ, 2024 ಅಲ್ಲಿ ಕೇಳಿದ್ದಾರೆ, 2025 ಅಲ್ಲಿ ಕೇಳಿದ್ದಾರೆ, ಈ ವರ್ಷನೂ ಕೂಡ ಕೇಳ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬರುವಂತದ್ದು ಸಬ್ಸೆಟ್ ಸಮ್ ಪ್ರಾಬ್ಲಮ್. ಸೊ ಇದು ಕೂಡ ಅಷ್ಟೇ ಮಾಡೆಲ್ ಪೇಪರ್ ಅಲ್ಲಿ ಇದೆ, 2024 ಅಲ್ಲಿ ಇದೆ, 2025 ಅಲ್ಲಿ ಇದೆ. ಸೊ ಫಸ್ಟ್ ಯಾವ್ಯಾವ ಕಾನ್ಸೆಪ್ಟ್ ಯಾವ್ಯಾವ ಇಯರ್ ಅಲ್ಲಿ ಇದೆ ಅಂತ ಬರಿತಾ ಹೋಗ್ತೀನಿ. ಆಮೇಲೆ ಯಾವ್ದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕು, ಏನೇನು ಓದ್ಬೇಕು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬರುವಂತದ್ದು ಇಂಪಾರ್ಟೆಂಟ್ ಟಾಪಿಕ್ ಅಂತ ಬಂದಾಗ ನ್ಯಾಪ್ಸ್ಯಾಕ್ ಪ್ರಾಬ್ಲಮ್, ಸರಿನಾ? ನ್ಯಾಪ್ಸ್ಯಾಕ್ ಅಲ್ಲಿ ಎರಡು ಬರ್ತವೆ. ಒಂದು ಗ್ರೀಡಿ ಮೆಥಡ್, ಇನ್ನೊಂದು ಬ್ರಾಂಚ್ ಅಂಡ್ ಬೌಂಡ್ ಮೆಥಡ್. ಸರಿನಾ? ನೆಕ್ಸ್ಟ್ ಕಾನ್ಸೆಪ್ಟ್ ಬರುವಂತದ್ದು ಎನ್ ಪಿ ಹಾರ್ಡ್, ಎನ್ ಪಿ ಕಂಪ್ಲೀಟ್, ಅಷ್ಟೇ ಅಲ್ವಾ? ಎಸ್, ಎನ್ ಪಿ ಹಾರ್ಡ್, ಎನ್ ಪಿ ಕಂಪ್ಲೀಟ್. ಸೊ ಈಗ ಏನೇನು ಓದಬೇಕು ಅಂತ ನೋಡ್ತಾ ಹೋಗೋಣ. ಇಷ್ಟೇ ಟಾಪಿಕ್ಸ್, ಇದನ್ನ ಬಿಟ್ಟು ಏನೂ ಇಲ್ಲ ಮಾಡ್ಯೂಲ್ 5 ಅಲ್ಲಿ. ಫಸ್ಟ್ ಎನ್ ಕ್ವೀನ್ಸ್ ಪ್ರಾಬ್ಲಮ್ ಅನ್ನ ನೀವು ಕಲ್ತ್ಕೋಬೇಕು, ಸರಿನಾ? ಪ್ರಾಬ್ಲಮ್ ಅಂತ ಏನಿಲ್ಲ, ನೀವು ಗಟ್ ಹೊಡ್ಕೊಂಡ್ರು ಕೂಡ ನೀವು ಬ್ಯಾಕ್ ಟ್ರ್ಯಾಕಿಂಗ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಎನ್ ಕ್ವೀನ್ಸ್ ಅನ್ನ ನಾವು ಕೂರಿಸ್ತೀವಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ, ಸರಿನಾ? ಸೊ ಈ ಒಂದು ಪ್ರಾಬ್ಲಮ್ ಫಿಕ್ಸ್ ನೀವು ಕಲೀಲೇಬೇಕು. ನೆಕ್ಸ್ಟ್ ಬರುವಂತದ್ದು ಸಮ್ ಆಫ್ ಸಬ್ಸೆಟ್ಸ್. ಸೊ ಸಮ್ ಆಫ್ ಸಬ್ಸೆಟ್ಸ್ ನಿಮಗೆ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ ಸಮ್ ಆಫ್ ಸಬ್ಸೆಟ್ಸ್ ಕೂಡ ನೀವು ಪ್ರಾಬ್ಲಮ್ ಅನ್ನೇ ಕಲಿಬೇಕು. ನೆಕ್ಸ್ಟ್ ನ್ಯಾಪ್ಸ್ಯಾಕ್ ಅಂತ ಬಂದಾಗ ಎರಡು ನ್ಯಾಪ್ಸ್ಯಾಕ್ ಇದೆ, ಒಂದು ಗ್ರೀಡಿ ಮೆಥಡ್, ಇನ್ನೊಂದು ಬ್ರಾಂಚ್ ಅಂಡ್ ಬೌಂಡ್ ಮೆಥಡ್. ಗ್ರೀಡಿ ಮೆಥಡ್ ಇದೆಯಲ್ಲ, ಇದು ಫಿಕ್ಸ್ಡ್ ಕ್ವಶನ್, ಪ್ರತಿ ವರ್ಷನೂ ಕೂಡ ಬಂದಿದೆ, ಮತ್ತೆ ಇದು ಈಸಿ, ಸರಿನಾ? ಗ್ರೀಡಿ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ನ್ಯಾಪ್ಸ್ಯಾಕ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ವೆರಿ ಈಸಿ ಕಾನ್ಸೆಪ್ಟ್, ಪ್ರತಿ ವರ್ಷ ಬಂದಿರೋದ್ರಿಂದ ನೀವು ಇದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು. ಸೊ ಇದು ಒಂಚೂರು ಟಫ್ ಅಂತ ಅನ್ಸುತ್ತೆ ಬ್ರಾಂಚ್ ಅಂಡ್ ಬೌಂಡ್. ನೀವು ಕಲಿಬೇಕು ಅಂತ ಇದ್ರೆ ಕಲೀರಿ, ಇಲ್ಲ ಅಂತಂದ್ರೆ ಏನ್ ಬೇಕಾಗಿಲ್ಲ. ಯಾಕಂತಂದ್ರೆ ಎಲ್ಲಾ ಕಾನ್ಸೆಪ್ಟ್ ನೀನ್ ಪಕ್ಕಾ ಕಲಿಬೇಕು ಅಂತ ಏನಿಲ್ಲ, 90% ಕಲ್ತ್ರೂ ಸಾಕು, ಸರಿನಾ? ಈಗ ಬ್ರಾಂಚ್ ಅಂಡ್ ಬೌಂಡ್ ನಿಮಗೆ ಕಲಿಯಕ್ ಆಗ್ಲಿಲ್ಲ ಅಂತಂದ್ರೂ ಕೂಡ, ಯಾಕೆ ಒಂದ್ ಸ್ವಲ್ಪ ಟಫ್ ಇದೆ, ನೀವು ಗ್ರೀಡಿ ಮೆಥಡ್ ಅಂತೂ ನೀವು ಪಕ್ಕಾ ಕಲ್ತಿರ್ಬೇಕು, ಸರಿನಾ? ನೆಕ್ಸ್ಟ್ ಬರುವಂತದ್ದು ಎನ್ ಪಿ ಹಾರ್ಡ್ ಮತ್ತೆ ಎನ್ ಪಿ ಕಂಪ್ಲೀಟ್ ಥಿಯರಿ. ಸೊ ಏನ್ ಕಲಿಬೇಕಿದ್ರದ್ದು? ಥಿಯರಿ, ಸರಿನಾ? ನಾನು ಏನೇನು ಥಿಯರಿ ಕಲಿಬೇಕು ಅದ್ರದ್ದು PDF ಅನ್ನ ಮಾಡಿದ್ದೀನಿ. ಸೊ ಆ PDF ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಇನ್ನು ಉಳಿದಿರುವಂತೆ ಪ್ರಾಬ್ಲಮ್ಗಳು ಏನಿದಾವೆ, ಸೊ ಇವುಗಳದ್ದು ಒಂದೊಂದೇ ವಿಡಿಯೋದ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಅಲ್ಲಿ. ಸೊ ಇದು ಮೊದಲನೇ ವಿಡಿಯೋ, ಯಾವ್ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದೀನಿ. ಎರಡನೇ ವಿಡಿಯೋದಲ್ಲಿ ಎನ್ ಕ್ವೀನ್ ಪ್ರಾಬ್ಲಮ್ ಇರುತ್ತೆ, ಮೂರನೇ ವಿಡಿಯೋ ಸಮ್ ಆಫ್ ಸಬ್ಸೆಟ್ಸ್, ನಾಲ್ಕನೇ ವಿಡಿಯೋ ಗ್ರೀಡಿ ಮೆಥಡ್, ಐದನೇ ವಿಡಿಯೋ ಬ್ರಾಂಚ್ ಅಂಡ್ ಬೌಂಡ್. ಸೊ ಈ ಎನ್ ಪಿ ಹಾರ್ಡ್ ಮತ್ತೆ ಎನ್ ಪಿ ಕಂಪ್ಲೀಟ್ ನಾನು ಆಲ್ರೆಡಿ PDF ಮಾಡಿದ್ದೀನಿ. ಸೊ ಆ PDF ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಮಾಡ್ಯೂಲ್ 5 ಫುಲ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ, ಪರ್ಫೆಕ್ಟ್ ಆಗಿದೆ. ಫಸ್ಟ್ ಈ ಎರಡು ಟಾಪಿಕ್ಗೆ ನಿಮ್ದು ಜಾಸ್ತಿ ಪ್ರಿಫರೆನ್ಸ್ ಪಕ್ಕ ಆಗಬೇಕು, ಆಮೇಲೆ ಗ್ರೀಡಿ, ಆಮೇಲೆ ಥಿಯರಿ ಇದೆಯಲ್ಲ ವೆರಿ ಇಂಪಾರ್ಟೆಂಟ್. ಎನ್ ಪಿ ಹಾರ್ಡ್, ಎನ್ ಪಿ ಕಂಪ್ಲೀಟ್ ಕೇಳ್ತಾರೆ, ಈಸಿ ಇದೆ, ಕಲಿತಾ ಹೋಗ್ಬೋದು, ಸರಿನಾ? ಫಸ್ಟು ಪಿ ಮತ್ತು ಎನ್ ಪಿ ಅಂತ ಅಂದರೆ ಏನು ಅಂತ ತಿಳ್ಕೊಂತ ಹೋಗೋಣ. ಸಿಂಪಲ್. ಪಿ ಅಂತ ಅಂದರೆ ಪಾಲಿನಾಮಿಯಲ್ ಪ್ರಾಬ್ಲಮ್ ಅಂತ, ಎನ್ ಪಿ ಅಂತ ಅಂದರೆ ನಾನ್ ಡಿಟರ್ಮಿನಿಸ್ಟಿಕ್ ಪಾಲಿನಾಮಿಯಲ್ ಪ್ರಾಬ್ಲಮ್ ಅಂತ. ಸೊ ಪಾಲಿನಾಮಿಯಲ್ ಪ್ರಾಬ್ಲಮ್ ಅಂತ ಅಂದರೆ ಏನು? ಸೊ ದ ಪಾಲಿನಾಮಿಯಲ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್ಡ್ ಇನ್ ದ ಪಾಲಿನಾಮಿಯಲ್ ಟೈಮ್. ನೋಡಿ ಅಲ್ಲಿ ಆರ್ಡರ್ ಆಫ್ n ಪವರ್ k ಅಂತ ಇದೆ. ಸೊ k ವ್ಯಾಲ್ಯೂ ಏನಾದ್ರೂ ಕಾನ್ಸ್ಟೆಂಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ n ಪವರ್ 2, n ಪವರ್ 3, ಆರ್ಡರ್ ಆಫ್ n ಸ್ಕ್ವೇರ್ ಅಂತ ಎಲ್ಲ ಬರೀತಾ ಹೋಗ್ತೀವಲ್ವಾ. ಸೊ ಆ ಎಲ್ಲ ಪ್ರಾಬ್ಲಮ್ಗಳು ಯಾರು ಅಂಡರ್ ಬರುತ್ತೆ? ಪ್ರಾಬ್ಲಮ್ ಪಿ ಅಂಡರ್ ಬರುತ್ತೆ, ಸರಿನಾ? ಫಾರ್ ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ ನಾವು ಲೀನಿಯರ್ ಸರ್ಚು, ಬೈನರಿ ಸರ್ಚು, ಇನ್ಸರ್ಷನ್ ಸಾಲ್ಟು, ಮರ್ಜ್ ಸಾಲ್ಟು, ಸೊ ಇವೆಲ್ಲವುಗಳನ್ನು ಕೂಡ ನಾವೇನಂತ ಕರಿಬಹುದು? ಪಿ ಅಂಡರ್ ಬರುವಂಥ ಕಾನ್ಸೆಪ್ಟ್ಗಳು ಅಂತ ಕರಿಬೋದು. ಮತ್ತು ಇನ್ನೊಂದೇನು ಅಂತಂದರೆ ಇವುಗಳನ್ನು ನಾವು ವೆರಿಫೈ ಮಾಡ್ಬೋದು, ಪಾಲಿನಾಮಿಯಲ್ ಟೈಮ್ ಒಳಗಡೆ ಸಾಲ್ವ್ ಕೂಡ ಮಾಡ್ಬೋದು ಮತ್ತು ವೆರಿಫೈ ಕೂಡ ಮಾಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಎನ್ ಪಿ ಪ್ರಾಬ್ಲಮ್.
ಸೊ ಎನ್ ಪಿ ಪ್ರಾಬ್ಲಮ್ ಅಂತ ಅಂದ್ರೇನು, ಇದರ ಉಲ್ಟಾ. ಸಿಂಪಲ್, ಎ ಪ್ರಾಬ್ಲಮ್ ದಟ್ ಕೆನಾಟ್ ಬಿ ಸಾಲ್ವ್ಡ್ ಇನ್ ಪಾಲಿನಾಮಿಯಲ್ ಟೈಮ್. ಇದನ್ನು ಸಾಲ್ವ್ ಮಾಡೋಕ್ಕಾಗಲ್ಲ ಬಟ್ ವೆರಿಫೈ ಮಾಡ್ಬೋದು. ಏನೋ ಎನ್ ಪಿ ಪ್ರಾಬ್ಲಮ್ಗಳನ್ನು ನಾವು ಪಾಲಿನಾಮಿಯಲ್ ಟೈಮಲ್ಲಿ ಸಾಲ್ವ್ ಮಾಡೋಕ್ಕಾಗಲ್ಲ ಅಂತಂದರೆ ಆರ್ಡರ್ ಆಫ್ ಎನ್ ಪವರ್ ಕೆ ಪ್ರಾಬ್ಲಮ್, ಆರ್ಡರ್ ಆಫ್ ಎನ್ ಪವರ್ ಕೆ ಅಲ್ಲಿ ನಾವು ಸಾಲ್ವ್ ಮಾಡೋಕ್ಕಾಗಲ್ಲ ಬಟ್ ವೆರಿಫೈ ಮಾಡ್ಬೋದು. ಸರಿನಾ? ಎಕ್ಸಾಂಪಲ್ಸ್ ಅಂತ ನೋಡ್ತಾ ಹೋದರೆ ಟ್ರಾವೆಲಿಂಗ್ ಸೇಲ್ಸ್ಮೆನ್ ಇರ್ಬೋದು, ಮತ್ತು ಶೆಡ್ಯೂಲಿಂಗ್ ಪ್ರಾಬ್ಲಮ್ಗಳು. ಸೊ ಇವೆಲ್ಲವೂ ಕೂಡ ಎನ್ ಪಿ ಪ್ರಾಬ್ಲಮ್ ಅಂಡರ್ ಬರ್ತವೆ. ಸೊ ನಾವು ಫೈನಲ್ ಕನ್ಕ್ಲೂಷನ್ ಏನು ಹೇಳ್ಬೋದು, ಎನ್ ಪಿ ಮತ್ತು ಎನ್ ಪಿ ಮತ್ತು ಪಿ ಪ್ರಾಬ್ಲಮ್ಸನ್ನು ನೋಡ್ತಾ ಹೋದರೆ ಸಿಂಪಲ್, ಪಿ ಇಸ್ ದ ಸಬ್ಸೆಟ್ ಆಫ್ ಎನ್ ಪಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬರುವಂಥದ್ದು ಎನ್ ಪಿ ಆರ್ಡ್ ಮತ್ತು ಎನ್ ಪಿ ಕಂಪ್ಲೀಟ್. ಎನ್ ಪಿ ಆರ್ಡ್ ಅಂತ ಅಂದ್ರೇನು, ದ ಪ್ರಾಬ್ಲಮ್ ದಟ್ ಕೆನಾಟ್ ಬಿ ಸಾಲ್ವ್ಡ್ ಇನ್ ದ ಪಾಲಿನಾಮಿಯಲ್ ಟೈಮ್. ಸಿಂಪಲ್, ಆ ಸಬ್ಸೆಟ್ ಅಂತ ಹೇಳಿದ್ನಲ್ವಾ, ಪಿ ಇಸ್ ದ ಸಬ್ಸೆಟ್ ಆಫ್ ಎನ್ ಪಿ ಅಂತ. ಸೊ ಆ ಪಿ ಅನ್ನು ತೆಗೆದುಬಿಟ್ರೆ ಏನು ಉಳ್ಕೊಳುತ್ತೆ, ರೆಡ್ಯೂಸ್ ಮಾಡಿದಾಗ ಸೊ ಅದಷ್ಟು ಕೂಡ ಏನಂತ ಕರಿತೀವಿ, ಎನ್ ಪಿ ಹಾರ್ಡ್ ಅಂತ ಕರಿತೀವಿ. ಸರಿನಾ? ಎನ್ ಪಿ ಕಂಪ್ಲೀಟ್ ಪ್ರಾಬ್ಲಮ್ ಅಂತ ಅಂದರೆ ಸಿಂಪಲ್, ಎನ್ ಪಿ ಕಂಪ್ಲೀಟ್ ಪ್ರಾಬ್ಲಮ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಬೋತ್ ಎನ್ ಪಿ ಆರ್ಡ್ ಆ್ಯಂಡ್ ಎನ್ ಪಿ. ಸರಿನಾ? ಎನ್ ಪಿ ಆರ್ಡ್ ಕೂಡ ಆಗಿರುತ್ತೆ, ಎನ್ ಪಿ ಕೂಡ ಆಗಿರುತ್ತೆ. ಅದರ ಜೊತೆ ಏನು ಅಂತಂದರೆ ಸಿಂಪಲ್ ರೆಪ್ರೆಸೆಂಟೇಷನ್ ತೋರಿಸಿದ್ದೀನಿ ನೋಡಿ. ಅಲ್ಲಿ ಬಿದು ಏನಾದ್ರೂ ನನಗೆ ಅಲ್ಗಾರಿದಮ್ ಗೊತ್ತಿದ್ದು, ಎದು ನನಗೆ ಅಲ್ಗಾರಿದಮ್ ಗೊತ್ತಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ, ಎ ಮತ್ತು ಬಿ ಏನಾದ್ರೂ ಆಲ್ಮೋಸ್ಟ್ ಸಿಮಿಲರ್ ಇದ್ದರೆ ಎ ಅನ್ನು ಫಸ್ಟು ಬಿ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ತೀನಿ. ಯಾಕಂದರೆ ನನಗೆ ಬಿದು ಅಲ್ಗಾರಿದಮ್ ಆಲ್ರೆಡಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ಬಿ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ನಾವು ಆ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಅದನ್ನೇ ಏನಂತ ಕರಿತೀವಿ, ಎನ್ ಪಿ ಕಂಪ್ಲೀಟ್ ಪ್ರಾಬ್ಲಮ್. ನೋಡಿ ಅಲ್ಲಿ ತೋರಿಸಿದ್ದೀವಿ. ಇಫ್ ಎ ಪ್ರಾಬ್ಲಮ್ ಎ ಕ್ಯಾನ್ ಬಿ ರಿಡ್ಯೂಸ್ಡ್ ಇಂಟು ಎನ್ ಪಿ ಪ್ರಾಬ್ಲಮ್ ಬಿ ಇನ್ ಎ ಪಾಲಿನಾಮಿಯಲ್ ಟೈಮ್, ದೆನ್ ಪ್ರಾಬ್ಲಮ್ ಎ ವಿಲ್ ಬಿ ಎನ್ ಪಿ ಕಂಪ್ಲೀಟ್ ಪ್ರಾಬ್ಲಮ್. ಎಕ್ಸಾಂಪಲ್ಸ್ ನೋಡ್ತಾ ಹೋದರೆ ಗ್ರಾಫ್ ಕಲರಿಂಗ್ ಇರ್ಬೋದು, ಲಾಂಗೆಸ್ಟ್ ಪಾತು, ಹ್ಯಾಮಿಲ್ಟೇನಿಯನ್ ಪಾತ್ ಪ್ರಾಬ್ಲಮ್. ಇಷ್ಟನ್ನು ಓದಿದ್ರೆ ಸಾಕು, ಮ್ಯಾಕ್ಸಿಮಮ್ ಆಗುತ್ತೆ. ಯಾಕೆ ಗೊತ್ತಾ, ಅವರು ಇದನ್ನು ಸಪ್ರೇಟಾಗಿ ಕೇಳಲ್ಲ, 4 ಕೂಡ ಒಂದೇ ಸಲ ಕೇಳ್ತಾರೆ, 4 ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ. ಸೊ ಫಸ್ಟ್ ಏನು ಬರೀಬೇಕು ನೀವು, ಅವುಗಳ ಡೆಫಿನಿಷನನ್ನು ಕರೆಕ್ಟಾಗಿ ಬರೀರಿ. ಡೆಫಿನಿಷನನ್ನು ಬರೆದಾದ್ಮೇಲೆ ನೀವು ಎಕ್ಸಾಂಪಲ್ಸನ್ನು ನೀವು ಬರೆದ್ರೆ ಸಾಕು. ಸೊ ಆ ರೆಪ್ರೆಸೆಂಟೇಷನ್ಸ್ ನಾನು ಏನೇನು ತೋರಿಸಿದ್ದೀನಿ, ಸಬ್ಸೆಟ್ ಆಫ್ ಎನ್ ಪಿ ಇಸ್ ಪಿ, ಅದನ್ನೆಲ್ಲದನ್ನು ಕೂಡ ಅದೇ ರೀತಿ ತೋರಿಸಿ ಸಾಕು. ಸೊ ಫುಲ್ ಆನ್ ಫುಲ್ ಮಾರ್ಕ್ಸು ಸಿಗ್ತಾ ಹೋಗುತ್ತೆ. ಮತ್ತು ಇನ್ಯಾವುದು ಕೂಡ ಥಿಯರಿ ಪಾರ್ಟ್ ಇಲ್ಲ ಈ ಒಂದು ಮಾಡ್ಯೂಲಲ್ಲಿ. ಇನ್ನು ಇರೋದೆಲ್ಲದು ಕೂಡ ಪ್ರಾಬ್ಲಮ್ಸು. ಸೊ ಪ್ರಾಬ್ಲಮ್ ಲಿಂಕ್ಗಳು ಡಿಸ್ಕ್ರಿಪ್ಷನ್ನಲ್ಲಿ ಇರ್ತವೆ, ಪ್ಲೇಲಿಸ್ಟ್ ಮುಖಾಂತರ ನೀವು ನೋಡ್ಬೋದು. ಅದಾದಮೇಲೆ ಎನ್ ಕ್ವೀನ್ಸ್ದು ಪ್ರಾಬ್ಲಮನ್ನು ಪಕ್ಕ ಕಲಿಬೇಕು, ನೀವು ಮಿಸ್ ಮಾಡ್ಕೊಳೋದಕ್ಕೆ ಹೋಗಬೇಡ್ರಿ. ಸಮ್ ಆಫ್ ಸಬ್ಸೆಟ್ಸ್ ಅಥವಾ ಸಬ್ಸೆಟ್ ಸಮ್ ಪ್ರಾಬ್ಲಮನ್ನು ಕೂಡ ಮಿಸ್ ಮಾಡ್ಕೋಬೇಡ್ರಿ. ಈ 2 ಟಾಪಿಕ್ ಪಕ್ಕ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಜಾಸ್ತಿ ಪ್ರಾಬ್ಲಮ್ ಬೇಕು ಅಂತಂದ್ರೆ ಎಲ್ಲಾ ಕಾನ್ಸೆಪ್ಟ್ ಮೇಲೂ ಕೂಡ ಒಂದು 3-4 ವಿಡಿಯೋನ ಮಾಡಿದ್ದೀನಿ. ಸೊ ಎಲ್ಲಾ ಕಾನ್ಸೆಪ್ಟ್ಗಳು ಕೂಡ ಸಿಗ್ತಾ ಹೋಗ್ತವೆ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.